ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ದಾವಣಗೆರೆಯಿಂದ ಜಸ್ಟ್ 35-40 ಕಿಲೋಮೀಟರ್ ಚನ್ನಗಿರಿ ಹತ್ರ ಇರೋ ಅಮ್ಮನ ಗುಡ್ಡ ಅಂತ ಎಲ್ಲ ಕೇಳಿರ್ತೀರಾ, ಹೋಗಿರ್ತೀರಾ ಇಲ್ಲಿಲ್ಲೇ ಇರೋರು. ಸೊ ಗೊತ್ತಿಲ್ಲದವ್ರಿಗೆ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾವು ಹೋಗ್ತಾ ಇದ್ದೀವಿ, ಬಟ್ ಅರ್ಕೆ ಇತ್ತು ನಮ್ಮದು, ಹಂಗಾಗಿ ಹೋಗ್ತಾ ಇರೋದು. ಕೋಳಿ ಮಾಡ್ತಾರೆ, 2 ಕೋಳಿ ದೇವ್ರಿಗೆ ಕೊಟ್ಟು ಆ ಎಡೆನ ಅಲ್ಲೇ ತಿಂದು ಅಲ್ಲೇ ಬಿಡಬೇಕು. ಉಳಿದ್ರೆ ಮತ್ತೆ ವಾಪಸ್ ತರಂಗಿಲ್ಲ. ಅಲ್ಲಿ ಏನು ಉಪ್ಪು ಪ್ಯಾಕೆಟ್ ಎಲ್ಲ ಹೊರಗಡೆಯಿಂದ ತೊಗೋಬೇಕು. ಅಲ್ಲೇನು ಮತ್ತೆ ಉಪ್ಪುಳಿತು ಅಂತ ತರೋಂಗಿಲ್ಲ, ಬಟ್ ಏನು ತರೋಂಗಿಲ್ಲ. ಹೆಂಗೆ ಹೋಗಿರ್ತೀವ ಹಂಗೆ ಬರಬೇಕು. ಸೊ ನಾವು ಓಮಿನಲ್ಲಿ ಹೋಗಿದ್ದು, ನಮ್ಮ ಅಣ್ಣನೂ ಹಾಯ್ ಅಂತ ಮಾಡೋರೆ, ವಾಯ್ಸ್ ತೆಗ್ದಿದ್ದೀನಿ, ಸಾಂಗ್ ಬೇರೆ ಇತ್ತು. ಸೊ ನೋಡ್ತಿರ್ಬೋದು, ಕಾರು, ಅಪ್ಪಿ ಆಟೋ, ಗಾಡಿ, ದೊಡ್ಡ ದೊಡ್ಡ ಕುರಿಗಳು, ಮತ್ತು ತಿನ್ನುಣ್ಣವ್ರು ಇರ್ತಾರಲ್ಲ, ಸೊ ಅವ್ರು ಅರ್ಕೆ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ಶಾಮೀನು ಟೆಂಟು ಹಾಕ್ಕೊಂಡು ಇರ್ತಾರೆ. ಒಂದೇ ಡೇ ಇರ್ತಾರೆ, ಹೋಗ್ತಾರೆ, ಇರೋರು ಇರ್ತಾರೆ, ಇರೋರು ಬಿಡ್ತಾರೆ. ಬಟ್ ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಮಳೆ ಬಂದಿತ್ತು ಅಂದರೂ ವಾತಾವರಣ ಕೋಲ್ಡಾಗಿ ಇತ್ತು. ನಾವು ಫ್ಯಾಮಿಲಿ ಫುಲ್ ಹೋಗಿದ್ವಿ, ನಮ್ಮ ಮಮ್ಮಿ, ಫ್ರೆಂಡ್ಸ್, ನಾವೆಲ್ಲ ಫ್ಯಾಮಿಲಿ. ಸೊ ನೀವು ನೋಡ್ತಿರ್ಬೋದು, ಕಾಡು ಎಲ್ಲ ಫುಲ್ಲು. ಕಾರಲ್ಲೂ ಬರ್ತಾರೆ, ಆಟೋದಲ್ಲೂ ಬರ್ತಾರೆ, ಬೈಕಲ್ಲೂ ಬರ್ತಾರೆ. ವೆಜ್ ಅವರಿದ್ದರೆ ಮೊಸರನ್ನ ಎಡೆ ಕೊಟ್ಟು ಅಮ್ಮಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ನಾವು ಹೋಗಿದ್ದು ಶುಕ್ರವಾರ, ಸೊ ಹಂಗಾಗಿ ಫುಲ್ಲು ರಶ್ ಇತ್ತು. ಈ ವಿಡಿಯೋ ಮಾಡಿ ಅಲ್ಲೇ 1 ವೀಕ್ ಮೇಲೆ ಆಯಿತು. ಜಸ್ಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾರು ಬೇಜಾರಾಗಬೇಡಿ. ಸೊ ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ. ಚೆಕ್ಕಿಂಗ್ ಅಂದರೆ ಗಾಡಿಗಳನ್ನ ಎಂಟ್ರಿ ಮಾಡ್ಕೊಂಡು ಬಿಡ್ತಾರೆ, 20 ರೂಪೀಸ್. ಇಲ್ಲಿ ನೋಡ್ತಿರ್ಬೋದು, ಸೌದೆ ಎಲ್ಲ ಇಟ್ಕೊಂಡಾರೆ, ಕಟ್ಟಿಗೆ ಎಲ್ಲ. ಅದು ಎಲ್ಲ ಇಟ್ಕೊಂಡಿರೋದು ಏನಕ್ಕೆ ಅಂದರೆ ಒಲೆಗೆ ಅಡುಗೆ ಮಾಡೋಕ್ಕೆ. ಗ್ಯಾಸು ತಂದವ್ರು ತಂದಿರ್ತಾರೆ. ಸೊ ಅಲ್ಲಿ ಅಂಗಡಿಯಲ್ಲೂ ಸಿಗುತ್ತೆ ನಿಮಗೆ ಗ್ಯಾಸ್ ಅಂದರೆ. ಸೊ ಅಂಕಲಿಗೂ ಹಾಯ್ ಮಾಡಿ ಅಂತ ನಮ್ಮ ಅಕ್ಕ ಹೇಳಿದರು, ಅವರು ಹಾಯ್ ಅಂತ ಮಾಡಿದರು. ಯೂಟ್ಯೂಬ್ ಚಾನಲ್ ನೇಮ್ ಕೇಳ್ಕೊಂಡು ಸಬ್ ಮಾಡಿದಾರೆಲ್ಲ ಗೊತ್ತಿಲ್ಲ. ಓಕೆ, ಅವ್ರು ನೋಡ್ಕೊಂಡು ಇವಾಗ ನೋಡ್ತಿರ್ಬೋದು, ಆಟೋಗಳು ಎಷ್ಟು, ಬೈಕ್ಗಳು ಎಷ್ಟು. ಸೊ ಫುಲ್ಲು ಪವರ್ಫುಲ್ಲು. ನೋಡಿದ್ರೆ ಈ ಕಡೆ ಲೆಫ್ಟ್ ಸೈಡಿಗೆ ಬಟ್ಟೆ ಎಲ್ಲ ಒಣಗಾಕಿದ್ದಾರೆ. ಅಲ್ಲಿ ಕೆರೆ ಇದೆ ಅಂತೆ. ಸೊ ನಾವು ಕೆರೆ ಹತ್ರ ಹೋಗಿಲ್ಲ. ಕೆರೆ ಹತ್ರ ನೆಕ್ಸ್ಟ್ ಟೈಮ್ ಹೋದರೆ ಪಕ್ಕ ಲಾಗ್ ಮಾಡಿ ಹಾಕ್ತೀನಿ. ನಾವು ಯಾವತ್ತೂ ಹೋಗಿಲ್ಲ. ಇದೇ ಸಲ, ತುಂಬ ಸಲ ಹೋದ್ರೂ ಇದೇ ಸಲ ನಮಗೆ ಗೊತ್ತಾಗಿದ್ದು ಅಲ್ಲಿ ಕೆರೆ ಇದೆ ಅಂತ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟು ಮಾಡಿ, ಓಕೆನಾ? ಯಾರು ಮರಿಬೇಡಿಪ್ಪ. ಇಷ್ಟ ಆದರೆ ಶೇರ್ ಮಾಡಿ. ನೀವು ಹೋಗಿ, ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ದರೂ, ಏನೇ ಬಂದರೂ, ಕಷ್ಟ ಹೋದ್ರೂ ಬರುತ್ತೆ. ದೇವ್ರ ಹತ್ರ ಕೇಳ್ಕೊಳ್ಳಿ, ಸಕ್ಸಸ್ ಆಗೇ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇಲ್ಲಿ ಹಣ್ಣುಕಾಯಿ ಎಲ್ಲ ಸಿಗುತ್ತೆ. ಇಲ್ಲ ಎಂಟ್ರಿಯನ್ಸು ನೀವು ನೋಡ್ತಿರ್ಬೋದು. ತುಂಬ ಜನ ಗಾಡಿ ಪೂಜೆ, ಬರ್ಡೇ ಅಂದರೆ. ಬಟ್ ಇಲ್ಲೇನು ಪ್ರಾಬ್ಲಮ್ ಅಂದರೆ ನೆಟ್ವರ್ಕ್ ಇರಲ್ಲ, ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇರಲ್ಲ. ನೆಟ್ವರ್ಕ್ ಇರಲ್ಲ. ಇಲ್ಲಿ ಅಂಗಡಿಗಳು ಇರ್ತಾವಲ್ವ, ಸೊ ಅಂಗಡಿ ಹತ್ರ ಹೋಗಿ ನಿಮಗೆ ಎಮರ್ಜೆನ್ಸಿ ಮಾಡಲೇಬೇಕು, ಯಾರಿಗಾರು ಕಾಲ್ ಅಂದರೆ ಅವರಿಗೆ ಕೇಳಿದರೆ ಅವ್ರು ಫೋನ್ ಕೊಡ್ತಾರೆ. ಬಟ್ BSNL ಆ ಥರ ಸಿಗುತ್ತೆ. ಬಟ್ ಜಿಯೋ 1 ಪಾಯಿಂಟ್ ಸಿಗುತ್ತೆ. ಏರ್ಟೆಲ್ ಅಂತೂ 1.2 ಸಿಗೋಲ್ಲ. ಸೊ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು, ಅಲ್ಲಿ ಗೋಪುರ ಇದೆಯಲ್ಲ, ಅದು ಎಂಟ್ರೆನ್ಸು. ಸೊ ನಾವು ದೊಡ್ಡ ವೆಹಿಕಲಲ್ಲ, ಕಾರ್ ಈ ಕಡೆ ಸೈಡಿಗೆ ನಿಲ್ಲಿಸಿ ಹೋಗ್ತಾ ಇರೋದು. ಇಲ್ಲಿ ನೋಡಿ, ಹೂನಾರನೂ ತಿಂತವೆ ಹಸು. ಮೇನ್ ಪಾಯಿಂಟ್ ಏನು ಅಂದರೆ ಹಸು ನಾನ್ ವೆಜ್ ತಿನ್ನುತ್ತೆ ಅಲ್ಲಿ ದೇವಸ್ಥಾನದಲ್ಲಿ. ಸೊ ನಾನು ಕಣ್ಣಾರೆ ನೋಡಿದ್ದೀನಿ, ವಿಡಿಯೋ ಮಾಡಿಲ್ಲ, ಯಾಕಂದರೆ ಸುಮ್ಮನೆ ಬೇಡ ಅಂತ. ಹಸುನೂ ಅಲ್ಲಿ ಅಮ್ಮನ ಗುಡ್ಡದಲ್ಲಿ ನಾನ್ ವೆಜ್ ತಿನ್ನುತ್ತೆ, ಹೊಟ್ಟೆ ಹಸು. ಸೊ ನಮ್ಮ ಅಮ್ಮನೂ ಕ್ಯಾಮ್ರಾ ತೆಗ್ಸಿದ ತಕ್ಷಣ ಆ ಕಡೆ ತಿರುಗಿಬಿಟ್ಟ. ನೋಡಿ ನೀವು ಮಂಗಣ್ಣಗಳು ಎಷ್ಟಿದೆ, ಚೆನ್ನಾಗಿದೆ ಟೆಂಪಲ್ ಮಾತ್ರ ಫುಲ್ಲು. ಬಟ್ ತುಂಬ ರಶ್ ಇತ್ತು, ಅಂದರೆ ಶುಕ್ರವಾರ ಹೋಗಿದ್ವಲ್ಲ, ಸೊ ಹಂಗಾಗಿ ಫುಲ್ ರಶ್ ಇತ್ತು. ಮಂಗಣ್ಣಗಳು ಆಟ ಅಲ್ಲಿ ಬಾಳೆಹಣ್ಣು ಸಲುವಾಗಿ. ಹಾಗೆ ನಮ್ಮ ಆಂಟಿ, ನಾನು, ನಮ್ಮ ಮಮ್ಮಿ ಲೈನಲ್ಲಿ ನಿಲ್ಕೊಂಡ್ವಿ. ಫೈನಲಿ ದರ್ಶನ ಮಾಡೋಷ್ಟೊತ್ತಿಗೆ ಸುಸ್ತಾಗ್ಬಿಡ್ತು. ಅಲ್ಲಿ ನೋಡಿ ಮಂಗಣ್ಣ ಕುತ್ಕೊಂಡಿರೋದು, ಆಟ ಆಡ್ತವೆ ಕೈಸವು. ನಾವೇನ ಕಸ್ಕೊಂಡ್ಬಿಡ್ತೀವಿ ಅಂತ ಗಬ ಅಂತ ತಿನ್ನೋದು ಈ ಮಂಗಣ್ಣ ಅಲ್ವಾ? ಮಂಗಣ್ಣ ಮತ್ತು ಮಂಗಣ್ಣನ ತಲೆಯಲ್ಲಿ ಹೇಗಿನ, ಆದರೆ ಇವೇ ನೋಡ್ಕೊಂಡು ಇದು ಮಾಡ್ತವೆ. ನಾನು ನೋಡಿದ್ದೀನಿ ನಮ್ಮ ಹಳ್ಳಿಯಲ್ಲೆಲ್ಲ. ಸೊ ಬಾಳೆಹಣ್ಣು ಅಂದರೆ ಅವ್ರಿಗೆ ಇಷ್ಟ ಅನಿಸುತ್ತೆ, ಅದಕ್ಕೆ ತಿನ್ನುತ್ತೆ. ಅದನ್ನ ಸಿಪ್ಪೆ ಚೆನ್ನಾಗಿ ತಗೊಂಡು ತಿನ್ನುತ್ತೆ ಅಲ್ವಾ? ನಿಮಗೆಲ್ಲ ಯಾವ್ಯಾವ ಪ್ರಾಣಿ ಇಷ್ಟ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಇವಾಗ ಹಾಗೆ ನೋಡಿ ಮಂಗಣ್ಣಗಳು ಉಟ್ಕೊಂಡು ತಿಂತಿರೋದು. ಇದು ಮೂತಿ ಯಾಕೆ ಕಪ್ಪೈತೆ ಅಂತ ಅಲ್ಲಿ ನೋಡಿ, ಅವರ ಮಗುನ ಇಟ್ಕೊಂಡಿರೋದು ಇಲ್ಲಿ ಕಾಣ್ತಾ. ಸೊ ನೈಸ್, ತುಂಬ ಚೆನ್ನಾಗಿತ್ತು. ನಾವು ದರ್ಶನ ಲೈನಲ್ಲಿ ನಿಲ್ಕೊಂಡ್ವಿ. ಗೋಪುರ ಇದು ಪಾದಗಟ್ಟೆ, ಇದು ಅಮ್ಮನ ದೇವಸ್ಥಾನ ಎಂಟ್ರಿ ಇರೋದು. ಸೊ ರಶ್ ಇರೋದಕ್ಕೆ ಈ ಥರ ಕ್ಯೂ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ನಮಗೆ ಡೈರೆಕ್ಟ್ ಹಂಗೆ ಬಿಡ್ತಾಯಿದ್ರು. ಬಟ್ ಶುಕ್ರವಾರ ಮತ್ತು ಮಂಗಳವಾರ ಫುಲ್ ರಶ್ ಇರುತ್ತೆ. ಹುಣ್ಣಿಮೆ ಅಮಾವಾಸ್ಯೆಗೆ ಮಂಗಣ್ಣ ನೋಡಿ ಕಿತ್ತಾಡ್ತವೆ. ಮುಷ್ಯನೂ ಇದೆ ಅನಿಸುತ್ತಲ್ವಾ? ನಂಗೆ ಗೊತ್ತಿಲ್ಲ, ಮಂಗಣ್ಣ ಒಂದೇ, ಮುಷ್ಯನೂ ಇದ್ದರೆ ಕಮೆಂಟ್ ಮಾಡಿ ಆಯಿತಾ? ನಿಮಗೆ ಯಾವ್ಯಾವ ಪ್ರಾಣಿ ಇಷ್ಟ
ಅಂತಲೂ ಕಮೆಂಟ್ ಮಾಡಿ. ಅವು ಮಂಗಣ್ಣ ಎಷ್ಟು ತಾಯಿ ಮಕ್ಳನ್ನ ಜೋಪಾನ ಹೆಂಗೆ ಮಾಡ್ತಾರೆ ಅಂದರೆ, ಎಕ್ಸಾಂಪಲ್ ಇವ್ರು ನೋಡಿ ಕಲಿಬೇಕು ಅಲ್ವಾ. ಅದೆಷ್ಟು ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಮಗುನೂ ಬಿಡಲ್ಲ, ತಾಯಿನೂ ಬಿಡಲ್ಲ. ನಂಗೆ ತುಂಬ ಇಷ್ಟ ಮಂಗಣ್ಣ ಅಂದರೆ ಅದು ಔಚ್ಕೊಂಡು ಇಟ್ಕೊಂಡಿರುತ್ತಲ್ಲ ಅದ್ರ ಮಕ್ಕಳನ್ನ, ಅದು ತುಂಬ ಇಷ್ಟ. ಸೊ ಫೈನಲಾಗಿ ಗೋಪುರ ಎಲ್ಲ ನೋಡ್ತಿರ್ಬೋದು ಮೇಲ್ಗಡೆ ತುಂಬ ರಶ್ ಇತ್ತು ಗೈಸ್. ಅಂದರೂ ಬೇಗ ಜನ ಸಾಕ್ತು, ಗೊತ್ತಾಗಲಿಲ್ಲ ಲೈನಲ್ಲಿ ನಿಲ್ಕೊಂಡಿದ್ದೀವಿ ಅಂತಲೂ ನಮಗೆ ಅಷ್ಟು ಗೊತ್ತಾಗಲಿಲ್ಲ. ಇನ್ನೊಂದು ಸಲ ಹೇಳ್ತೀನಿ, ಇದು ನಿಯರ್ ಬೈ ಚನ್ನಗಿರಿ ಹತ್ರ ಇರೋ ಜಸ್ಟ್ 2-3 ಕಿಲೋಮೀಟ್ರು. ನೋಡ್ತೀರಿ ನೀವು ಯಾವ ಥರ ಕಾಣ್ತಾ ಇದೆ ಅದು ಮಗು ಅಂತ. ಮಗುನ ಎಷ್ಟು ಚೆಂದ ಇಟ್ಕೊಂಡಿದೆ ಅದು ನೋಡಿ ಗೈಸ್. ಅದು ಸಿಂಹನ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತು ಒಂದೇ ಸಲ. ಫುಲ್ಲು ನಕ್ಕಿ ಬಿದ್ವಿ ನಾವು, ಹೆಂಗೆ ಹೋಗಿ ಕುತ್ಕೊಂಡ್ಬಿಡ್ತಲ್ಲ ಅಂತ ಅಲ್ವಾ. ನೋಡಿ ಎಷ್ಟು ಚೆಂದ ಕುತ್ಕೊಂಡಿದೆ. ಸೊ ನಮ್ಮಮ್ಮ ಬೇರೆ ಇದ್ದರು, ಹಂಗೆ ಚಿಕ್ಕ ಕ್ಲಿಪ್ಪ ಹಾಕಿದೆ, ಬೇಜಾರಾಗಬೇಡಿ, ಅದು ಫುಲ್ ಬರಲಿಲ್ಲ. ಹಾಗೆ ಇಲ್ಲಿ ಹತ್ರ ಬಂದ್ವಿ ಗೈಸ್. ಇದು ತುಂಬ ಪವರ್ಫುಲ್. ತಾಯ್ತ ಕೊಡ್ತಾರೆ, ತಾಯ್ತ ಕಟ್ಕೊತಾರೆ. 50 ರೂಪೀಸ್ ಆಗುತ್ತೆ ಅನಿಸುತ್ತೆ. ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಮತ್ತು ಎಡೆ ಎಲ್ಲ ಮಾಡ್ತೀವಲ್ಲ, ಆ ಕಡೆ ಇನ್ನೊಂದಿದೆ, ಅಲ್ಲೂ ತೋರಿಸ್ತೀನಿ ನಿಮಗೆ. ಸೊ ನಾವು ಮಂಗಣ್ಣಗಳು ನೋಡಿ ಮೇಲ್ಗಡೆ ಕುತ್ಕೊಳ್ತಿರೋದು, ಕೈಯಲ್ಲಿ ಬಾಳೆಹಣ್ಣು ಇಟ್ಕೊಂಡ್ಬಿಟ್ರೆ ಕೈ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲ ಹೋಗಿ ಹುಡ್ಕೊಂಡು ಬಂದುಬಿಟ್ಟಿದ್ರು. ಆ ತಲೆ ಸ್ಮೆಲ್, ಹೂವಿಗೆ ಸ್ಮೆಲ್ಲಿಗೆ ತಲೆನೋವು ಬಂದುಬಿಟ್ಟಿತ್ತು. ಸೊ ಇಲ್ಲೇ ಎಂಟ್ರೆನ್ಸ್ ದೇರ್ ಫೋಟೋ. ನಾನು ಹಾಗೆ ಮಂಗಳಾರತಿ ಎಲ್ಲ ತಗೊಂಡು ಇದು ಮಾಡಿಕೊಂಡೆ. ನೆಕ್ಸ್ಟ್ ನಮ್ಮಮ್ಮ ಕುಂಕುಮ ಹಚ್ಚುತ್ತಿದ್ದಾರೆ. ನಾನು ನಮ್ಮಮ್ಮಗೆ ಹಚ್ಚಿದೆ, ನಮ್ಮಮ್ಮ ನನಗೆ. ಎಲ್ಲ ಟೆಂಪಲಿಗೆ ಹೋದ್ರೂ ಅಷ್ಟೇ, ನಮ್ಮ ಮಮ್ಮಿ ನಂಗೆ ಹಚ್ತಾರೆ, ನಾನು ಅವ್ರಿಗೆ ಹಚ್ತೀನಿ. ಸೊ ಫೈನಾಗಿ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನೆಕ್ಸ್ಟ್ ನಾವು ಎಡೆ ಮಾಡಬೇಕಲ್ಲ. ಸೊ ಅಲ್ಲಿಗೆ ಕೋಳಿ ಕೊಯ್ಯೋದೆಲ್ಲ ತೋರಿಸೋ ಹಾಗಿಲ್ಲ, ಅದು ರೂಲ್ಸು ಇಲ್ಲ. ರೂಲ್ಸ್ ಅನ್ನೋಕ್ಕಿಂತ ಯಾರೂ ರೂಲ್ಸ್ ಮಾಡಿಲ್ಲ. ಸೊ ನಾವು ಮಾಡೋದನ್ನ ಎಲ್ಲೂ ತೋರಿಸ್ಬಾರ್ದು. ಈ ಕಡೆ ನಾನ್ ವೆಜ್ ಎಡೆ ಕೊಡ್ತೀವಿ, ಅಲ್ಲಿ ದೇವಿ ಹತ್ರ ಹೋದ್ವಲ್ಲ ಅಲ್ಲಿ ಮೊಸರನ್ನ ಕೊಡ್ತೀವಿ. ಇವಾಗ ದರ್ಶನ ಮಾಡ್ಕೊಂಡು ಬಂದ್ವಲ್ಲ ದೇವಿ ಹತ್ರ, ಅಲ್ಲಿ ಮೊಸರನ್ನ. ಈ ಕಡೆ ಇನ್ನೊಂದು ತೋರಿಸ್ನಲ್ಲ, ಅದು ನಾನ್ ವೆಜ್ ಎಡೆ ಕೊಡೋದು. ನಂಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಗೈಸ್, ಏನು ಮಾತಾಡೋಂಗಿಲ್ಲ. ಎಲ್ಲ ಆಯಿತು, ಹಣ್ಣು ಕೈ ಎಲ್ಲ ಮಾಡಿಸಿದ್ದು. ಇವಾಗ ಕೋಳಿ ಕೊಯ್ತೀವಿ. ಮೀನ್ಸ್ ಏನಾದರೂ ಹರಕೆ ಇಟ್ಕೊಂಡಿದ್ರೆ ಮಾಡ್ತಾರೆ. ಸೊ ಅಲ್ಲಿ ಪ್ಲೇಸ್ ಇದೆ, ಬನ್ನಿ ತೋರಿಸ್ತೀನಿ, ಓಕೆನಾ. ನಮ್ಮ ಅಣ್ಣ ನೋಡಿ ಯಾವ ಥರ ಮಲ್ಕೊಂಡಂತ. ಪಾಪ ಅವನಿಗೆ ಡ್ರೈವ್ ಇದ್ದಿದ್ದಿಲ್ಲ. ನಮ್ಮ ಮನೆಯಲ್ಲೂ ಹಠ ಮಾಡಿ ಹೂ ಮುಟ್ಕೊ ಅಂದರು ನಮ್ಮ ಆಂಟಿ, ಶೈಲಾ ಆಂಟಿ ಅಂತ. ಇವರು ಹಂಗೆ ಇವರು ವೆಜ್ ಅವರಿಗೆ ಅದು ವಾಶ್ ಮಾಡೋದೆಲ್ಲ, ಕೋಳಿ ಕೊಯ್ದು ಕ್ಲೀನ್ ಮಾಡಿದ್ದೆಲ್ಲ ನೋಡಿಬಿಟ್ರಲ್ಲ, ಅವ್ರಿಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗಿಬಿಡ್ತು. ಸೊ ಹಂಗಾಗಿ ಅವರು ಸುಮ್ಮನೆ ಆದರೂ. ನೋಡ್ತಾ ಇರ್ಬೋದು, ಝೂಮ್ ಹಾಕಿ ತೋರಿಸ್ತಿದ್ವಿ ನಿಮಗೆ. ಅಲ್ಲಿ ಜನ ಕಾಣ್ತಿದ್ದಾರಲ್ಲ, ಸೊ ಅಲ್ಲೇ ಕುರಿ ಕೊಯ್ಯೋದು, ಅಲ್ಲೇ ಕೋಳಿಗೆ ಎಡೆ ಕೊಡೋದು. ಸೊ ಅಲ್ಲೇ ಎಲ್ಲ ಮಾಡೋದು, ಕ್ಲೀನ್ ಮಾಡೋದು ಮಾತ್ರ ಬೇರೆ ಕಡೆ. ಸೊ ಎಲ್ಲ ಬಳೆ ಹಾಕಿಸ್ಕೊಂಡು ಹುಚ್ಚು ಎಲ್ಲರೂ ಅರ್ಧ 1.5 ಡಜನ್ ಹಾಕ್ಸ್ಕೊಂಡ್ರೆ, ನಾನು ಮಾತ್ರ ಒಂದೊಂದು ಕೈಗೆ ಒಂದೊಂದು ಡಜನ್ ಹಾಕ್ಸ್ಕೊಂಡು ಫೈನಲಾಗಿ ಮುಗಿಸ್ಕೊಂಡೆ. ಇವಿಷ್ಟು ನಮ್ಮ ಅಕ್ಕರೇ, ನಮ್ಮ ಫ್ಯಾಮಿಲಿನೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಊಟದೇನು ತೋರಿಸಿಲ್ಲ ಅಂತ ಬೇಜಾರಾಗಬೇಡಿ, ಓಕೆನಾ. ಬಾಯ್, ಟೇಕ್ ಕೇರ್, ಮತ್ತೆ ಸಿಗುವ.